ಹಲೋ ಗೈಸ್, ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ನ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕೆಎಯಿಂದ ಬಂದಿರುವಂಥ ಲೇಟೆಸ್ಟ್ ನ್ಯೂಸ್, ಆಪ್ಷನ್ ಎಂಟ್ರಿ ಡೇಟ್ ಟೆಂಟೇಟಿವ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಅನೌನ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೀನಿ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಡಿ ಪ್ರೋಗ್ರಾಮ್ ನಡೀತು, ನಾನು ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಹೇಳಿದ್ದೆ. ಸೊ ಅದರಲ್ಲಿ ಹೇಳಿರೋಂಗೆ ಆಪ್ಷನ್ ಎಂಟ್ರಿ ಮೈಟ್ ಸ್ಟಾರ್ಟ್ 6 ಜುಲೈ 2024 ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಇದು ವೆರಿ ಫಸ್ಟ್ ಪಾಯಿಂಟು, ಏನು ಆಪ್ಷನ್ ಎಂಟ್ರಿದಾಯಿತು. ಸೆಕೆಂಡ್ ಪಾಯಿಂಟ್ ಬಂದು ಇಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ನೀವು ಅನ್ಕೊಬೋದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆನ್ಲೈನಲ್ಲಿ ಆಗುತ್ತೆ ಅಂತ ಹೇಳಿದ್ನಲ್ಲ, ಏನು ಇವಾಗ ಮತ್ತೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಹೇಳ್ತಾನೆ ಅಂತ. ಇದು ಎಲ್ಲರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲ, ಕೆಲವು ಕ್ಲಾಸ್ ಇರೋವಂಥ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ಹತಾ ಖಂಡಿಕೆಗಳಾದ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಜೆಡ್ಗಳನ್ನು ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಆಫ್ಲೈನ್ ದಾಖಲಾತಿ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗಲು ಸೂಚನೆ. ಅರ್ಥ ಆಯ್ತಾ? ವೈ ಅರ್ಹತಾ ಖಂಡಿಕೆಯವರು ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ಸೊ ಯಾರ್ಯಾರು ಮತ್ತೆ ಹೇಳ್ತೀನಿ, ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಝೆಡ್, ಇದು ನಿಮ್ಮ ನೇಮಿನ ಫಸ್ಟ್ ಲೆಟರ್ ಅಲ್ಲ, ಇದು ಕ್ಲಾಸಸ್ಸು. ಇದು ಎಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಯಾವತ್ತರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 25/6/24 29/6/24 ತನಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ನಡೆಸಲಾಗುತ್ತೆ. ನೀವಿಲ್ಲೇ ಖುದ್ದಾಗಿ ಹೋಗಬೇಕಾಗುತ್ತೆ, ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ಡೇಟ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮದು 25th, ಓಕೆನಾ. ಫಸ್ಟ್ ರ್ಯಾಂಕಿಂದ ಹಿಡಿದು 8000 ರ್ಯಾಂಕ್ ತನಕ 9:30 11 ಗಂಟೆ ಒಳಗೆ ನೀವು ಅಟ್ಲೀಸ್ಟ್ 9:15 ಅಲ್ಲಿ ಹೋಗಿರಬೇಕು, ಅರ್ಥ ಆಯ್ತಾ? ಸೊ 1ರಿಂದ 8,000 ಒಳಗೆ ರ್ಯಾಂಕ್ ಇದ್ದರೆ, ಅದೇನೇ 11:15 1:15 ತನಕ ರಿಪೋರ್ಟಿಂಗ್ ಟೈಮ್ 11 o'clock, 1/4 ಗಂಟೆ ಮುಂಚೆ ಹೋಗ್ಬೇಕು, ಓಕೆನಾ. ಇಲ್ಲಿ ಕೊಟ್ಟಿರೋ ಟೈಮ್ಗಿಂತ ಮುಂಚೆ 8,001ನೇ ರ್ಯಾಂಕಿಂದ 16,000 ರ್ಯಾಂಕ್ವರೆಗೂ, ಅರ್ಥ ಆಯ್ತಾ? ಜೊತೆಗೆ 2 ಗಂಟೆ ಆನ್ವರ್ಡ್ಸು, ಓಕೆ. ಇದ್ರದ್ದು ರಿಪೋರ್ಟಿಂಗ್ ಟೈಮ್ 1:45. ಸೊ ಇಲ್ಲಿ 16,001ನೇ ರ್ಯಾಂಕಿಂದ 20,000 ತನಕ, ಸೊ ಫಸ್ಟ್ನೇ ದಿನ 20,000 ತನಕ ಪರಿಶೀಲನೆ ಮಾಡೋಕ್ಕಾಗುತ್ತೆ, ಓಕೆನಾ. ಸೊ ಸೆಕೆಂಡ್ ಬಂದ್ಬಿಟ್ಟು 26th, ಇವತ್ತು 20,001ರಿಂದ 45,000 ತನಕ ಬೆಳಗ್ಗೆ ಸೆಷನಲ್ಲಿ, ಆಫ್ಟರ್ನೂನ್ ಸೆಷನಲ್ಲಿ 45,001ರಿಂದ 65,000 ತನಕ, ಓಕೆನಾ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಆಫ್ಟರ್ನೂನ್ ಸೆಷನಲ್ಲಿ 2 ಗಂಟೆ ಮೇಲೆ 65,000ದಿಂದ 80,000 ತನಕ, ಓಕೆನಾ. ಸೊ 27ನೇ ತಾರೀಕು ಬಂದ್ಬಿಟ್ಟು ಇಲ್ಲಿ 80,001ರಿಂದ 1,10,000 ತನಕ, ಓಕೆನಾ. ಅದೇ 11:15ರಿಂದ 1,10,001ರಿಂದ 1,30,000 ತನಕ. ಇದೇ ರೀತಿ ತಾವು ನೋಡ್ಕೊತಾ ಬರ್ಬೋದು. 28ನೇ ತಾರೀಕು ಕೂಡ ಇದೆ, 29ನೇ ತಾರೀಕು ಕೂಡ ಇದೆ. ನಿಮ್ದೇನಾದರೂ ಕ್ಲಾಸು ಎ ಇ ಎಫ್ ಜಿ ಹೆಚ್ ಒ ಏನಾದ್ರು ಆಗಿದ್ರೆ ನೀವು ಬರೋ ಅವಶ್ಯಕತೆ ಇಲ್ಲ, ನಿಮ್ದೆಲ್ಲ ಆನ್ಲೈನ್ ಮೂಲಕನೇ ಆಗಿದೆ, ಓಕೆನಾ. ಸೊ ಇದು ಇಂಪಾರ್ಟೆಂಟು. ಸೊ ಹಾಗಾದರೆ ಈ ಕ್ಲಾಸನ್ನು ಎಲ್ಲಿ ನೋಡೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಾನು ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೀವು KCET ಅಪ್ಲಿಕೇಶನ್ ಫಾರಮ್ದು ಸೆಕೆಂಡ್ ಪೇಜು ನೋಡ್ರಪ್ಪ, ಸೆಕೆಂಡ್ ಪೇಜು ನೀವು ಜೆರಾಕ್ಸ್ ತಗೊಂಡಿದ್ರೆ ಅಥವಾ ವೆಬ್ಸೈಟ್ಗೆ ಹೋಗಿ ನೋಡ್ಬೋದು. ಸೆಕೆಂಡ್ ಪೇಜ್ನಲ್ಲಿ ಕೋಟಾ ಕ್ಲೈಮ್ಡ್ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಅಂತಿದೆ ನೋಡಿ, ಈ ವಿದ್ಯಾರ್ಥಿದು ಕ್ಲಾಸ್ ಎ ಅಂತಿದೆ, ಓಕೆನಾ. ಸೊ ಇದು ನೀವು ನೋಡಬೇಕಾಗುತ್ತೆ, ಅಲ್ಲಿ ಸೆಕೆಂಡ್ ಪೇಜಲ್ಲಿ ನಿಮ್ಗೆ ಇದು ಸಿಕ್ಕುತ್ತೆ, ಓಕೆನಾ. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೇಟೆಡ್ ಇಂಪಾರ್ಟೆಂಟ್ ಮಾಹಿತಿ. 25ನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅವ್ರ ಸೂಚನೆ ನೀಡಿದ್ರಲ್ಲ, ಆ PDF ಕೂಡ ನಾನು ಪಿನ್ ಕಾಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ತಾವಲ್ಲಿ ಚೆಕ್ ಮಾಡ್ಕೊಬೋದು ಅದನ್ನು, ಓಕೆನಾ. ಸೊ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ, ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ವೆಂಟ್.